बीदर जिला के औराद बी और कमलनगर तालुके में पूर्व मंत्री और औराद के विधायक प्रभु बी चौहान ने तहसीलदार और अन्य अधिकारियों को लेकर 2 जनवरी से ग्राम संचार शुरू किया था। यह ग्राम संचार गुरुवार 30 जनवरी को समाप्त हो गया। इस ग्राम संचार और औराद विधानसभा क्षेत्र में बुजुर्गों, विकलांगों और विधवाओं को सरकार द्वारा प्रदान की जाने वाली मासिक वजीफे के वितरण में समस्याओं के संबंध में जनता की ओर से कई शिकायतें मिली। कमलनगर और औराद तालुके के हर एक गांव को जाकर 28 दिन तक ग्राम संचार किया गया और जनवरी 30 तारीख को ग्राम संचार समाप्त हो गया। इस संबंध में औराद के विधायक प्रभु बी चौहान ने प्रेस मीट कर इस संबंध में बताया। पूर्व मंत्री एवं औरादबी विधायक प्रभु चौहान 31 जनवरी को सुबह 10 बजे औरादबी के वडगांव देशमुख गांव में पिछड़ा वर्ग कल्याण विभाग के प्री मैट्रिक बालक छात्रावास ने प्रेस मीट किया और तत्काल समस्या का समाधान कर जनता को सुविधा प्रदान करने के निर्देश दिए। इस अवसर पर विधायक कहा कि गांव के दौरे के दौरान कई गांवों में इस समस्या का समाधान यथाशीघ्र ढूंढा जाना चाहिए। उन्होंने कहा कि बुजुर्गों, विकलांगों और विधवाओं को अच्छे से सुविधा मिलनी चाहिए। और आज से केपी न्यूज के संवाददाता अलीम पाशा की रिपोर्ट। देश विदेश और स्थानीय समाचारों के लिए केपी न्यूज 24/7 को लाइक एंड सब्सक्राइब करना न भूलें। देश विदेश और स्थानीय समाचारों के लिए केपी न्यूज 24/7 को लाइक एंड सब्सक्राइब करना न भूलें। राज्यपाल ನಮ್ಮ ಅವರಾದ್ಗೆ 250 ಕೋಟಿ 250 250 ಬರೋಬರ್ನಾ ನೋಡ 250 ಕೋಟಿ ಮಂಜೂರು ಮಾಡಿದೀನಿ 276 ವರ್ಕ್ ಇದೆ ನಿನ್ನೆ ನಾವು ಪ್ರತಿ ಊರಿನಲ್ಲಿ ಹೋಗಿದ್ದೀವಿ ಆಮೇಲೆ ಟೈಮ್ ಪೀರಿಯಡ್ ಇದೆ ಟೆಂಡರ್ ಆದ್ಮೇಲೆ 9 ತಿಂಗಳು ಪೂರ್ಣ ಮಾಡಬೇಕು ಆಮೇಲೆ 6 ತಿಂಗಳಲ್ಲಿ ದೊಡ್ಡ ಊರು ಇದ್ರೆ 9 ಸಣ್ಣ ಮೌಂಡ್ರಿ ಇದ್ರೆ 6 ತಿಂಗಳು 3 ವರ್ಷ ಆಗಿದೆ ಕಂಪ್ಲೀಟ್ ಆಗ್ತಾ ಇದೆ ನಾವು ಚುನಾವ್ ಮುಂಚೆ ಎಲ್ಲ ಪೂಜೆ ಮಾಡಿದೀವಿ ಹೋಗಿದ್ದೀನಿ ತಮ್ಮೂರಿಗೆ ನಾನು 2 ಕೋಟಿ ಮಂಜೂರು ಮಾಡಿದೀನಿ 3 ಕೋಟಿ ಮಾಡಿದೀನಿ 5 ಕೋಟಿ ಮಾಡಿದೀನಿ 7 ಕೋಟಿ ಮಾಡಿದೀನಿ ಇವತ್ತು ನೋಡಿದ್ರೆ ಅಧಿಕಾರಿ ಕಾಂಟ್ರಾಕ್ಟರ್ ಸೇರಿ ಪೂರ್ತಿ ನಮ್ಮ 276 ನಲ್ಲಿ ನಿನ್ನೆ ಹೋಗಿದ್ರೆ 40 ಕೆಲಸ ಅದು 100 ಇಲ್ಲ ಬಟ್ ತೊಂದರೆ ಇಲ್ಲ ನಿನ್ನೆ ಒಂದು ಊರಿನಲ್ಲಿ ಒಂದು ಮನೆ ಜಲ್ ಮಾಡಿದ್ದೀನಿ 40 ಅಥವಾ 50 ಬಿಟ್ಟರೆ ಬಾಕಿ ಎಲ್ಲಿ ಬಿದ್ದಿದೆ ಆಮೇಲೆ ವಾರಂಟಿ ಎಷ್ಟು 30 ವರ್ಷ ಈ ವಡಗಾವ್ಗೆ ಜೆ ಮಾದ್ರೆ ನಾನು ಅವ್ರಿಗೆ ಕೇಳಿದ್ರೆ ನಾನು ಬೋರ್ ಕಳ್ಸಲ್ಲ ಜೆ ಮಗದಪ್ಪ 30 ವರ್ಷ ಗ್ಯಾರಂಟಿ ಪ್ರಧಾನಮಂತ್ರಿ ಹೇಳಿದಾರೆ ನಲ್ ಸೆ ಜಲ್ ಜಲ್ ಸೆ ನಲ್ ಆಮೇಲೆ ಅವ್ರೇನ್ ಮಾಡ್ಬೇಕಿತ್ತು ಮುಂಚೆ ಅಧಿಕಾರಿಯು ಎಲ್ಲ ತಂಡ ನಾನು ಈ ಟೈಮ್ ನಾನು MLA ಹೇಳಿದೀನಿ ಹೇಳಿದೀನಿ ತಾವು ಊರಿಗೆ ಹೋಗ್ರಿ ಗ್ರಾಮ ಸಭಾ ಮಾಡ್ರಿ ಏನ್ ಜरूरत ಇದೆ ದೊಡ್ಡ ಸ್ಕೀಮ್ ಇದೆ ಅಡಿಷನಲ್ ಕೊಡ್ತಾರೆ ಅವರು ವಡಗಾವ್ 1.5 ಕೋಟಿ ಅವ ಬಾವಿ ಇಲ್ಲ ಅವ್ರು ಕೊಡ್ತಾರೆ 2 ಕೋಟಿ ಕೊಡ್ತಾರೆ ಬಟ್ ಇಲ್ಲಿ ಊರು ಹೋಗಿ ಗ್ರಾಮಚಾರ ಮಾಡಬೇಕು ಪಂಚಾಯತ್ ನಲ್ಲಿ ಹೋಗ್ಬೇಕು ಆಕ್ಷನ್ ಪ್ಲಾನ್ ಮಾಡಬೇಕು ಏನ್ ಮಾಡಿದ್ರೆ ಮಾಷೆ ನಮ್ದು ಯಾರು ಏನ್ ಮಾಡಿಲ್ಲ ಬೀದರ್ ಕುಂತಿ ಮಾಡ್ಯಾರ ಔರಾದ್ ಕುಂತಿ ಮಾಡ್ಯಾರ ನಮ್ದು ಮಿನಿಮಮ್ ಎಲ್ಲ ಊರಿಗೆ ಬಾವಿ ಬೇಕು ಬಾವಿ ಪೈಪ್ಲೈನ್ ಮಾಡಬೇಕು ಆಮೇಲೆ ಸೋರ್ಸ್ ಅವ MI ಟ್ಯಾಂಕಿನ ಸೋರ್ಸ್ ಅವ ಓಪನ್ ಮಾಡಬೇಕಿತ್ತು ಅವರು ಎಲ್ಲ ಬೋರ್ ಹಾಕ್ಯಾರ ಬೋರ್ ಫೇಲ್ ಆಗ್ತಾ ಇದೆ ತಮ್ಮ ಮೀಡಿಯಾ ಮಾಡ್ತಾ ಇದ್ರಿ ಡಿಸೆಂಬರ್ ನಲ್ಲಿ ಔರಾದ್ನಲ್ಲಿ ನೀರಿಲ್ಲ ನೀರು ಮಾಡಬೇಕು 250 ಕೋಟಿ ಇಟ್ಟಿ ಪೂಜಾ ಮಾಡಿ ಕೆಡಿಪಿನಲ್ಲಿ 106 ಬಾರಿ ಮಾಡಿದೀನಿ ಏನಪ್ಪ ಕೆಡಿಪಿ 106 ಬಾರಿ ಎತ್ತೀನಿ 106 ಬಾರಿ ಮಾಡಿದೀನಿ ಈ ಸರ್ಕಾರ ಬಂದ ಮೇಲೆ ಅಧಿಕಾರಿ ಏನಾಗಿದೆ ಯಾರು ಏನಾಗಿದೆ ಹೇಳ್ತಾ ಇಲ್ಲ ಅದಕ್ಕಾಗಿ 276 ನಲ್ಲಿ ನಿನ್ನೆ ಇಲ್ಲಿ ಹೋಗಿದ್ದೀವಿ ಡೈರೆಕ್ಟ್ ಕುಸ್ತಿ ಬೇರೆ ಏನು ನಾನು ಹೇಳಿದ್ರೆ ಅಂಗನವಾಡಿ ಓಕೆ ಸ್ಟುಡಿಯೋ ಓಕೆ ಜೆ ಹೇಳಿದ್ರೆ ಎಲ್ಲ ಖಂಡನ ಬರಬೇಕು ಸರ್ ತುಟ್ಟಿ ಸರಿ ಇಲ್ಲ ಡ್ರೈನ್ ಮಾಡ್ಯಾರ ಮುಚ್ಚಿಲ್ಲ 3 ವರ್ಷ ಆಗಿದೆ ಕ್ವಾಲಿಟಿ ಕೆಲಸ ಆಗಿಲ್ಲ ಎಲ್ಲ ಕಡೆ ಪ್ರಾಬ್ಲಮ್ ನಾನು ಮನೆಗೆ ಹೇಳಿದ್ದೀನಿ ಒಂದು ಊರಿಗೆ ಹೇಳಿದ್ದೀನಿ
ತಮ್ಮ ಊರಿಗೆ ನಾನು 3 ಕೋಟಿಗೆ ಇಟ್ಟಿದ್ದೀನಿ. ಸಮಿತಿ ತಮ್ಮ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಇಲ್ಲ. ನಮ್ಮ ಹೇಳ್ಬೇಡ್ರಿ ನಾಳೆ ಪಾನಿ ಪಿಲಾವ್ ನಾನು ನೀರು ಕೊಡಲ್ಲ. ನಾನು ಊರು ಬಂದು 3 ಕೋಟಿ ಉದ್ಘಾಟನೆ ಮಾಡಿದ್ದೀನಿ, ಜವಾಬ್ದಾರಿ ಮಾಡಿದ್ದೀನಿ. ನಾವು ನೋಡ್ಬೇಕಲ್ಲ, ಎಲ್ಲ ನಾವೇ ನೋಡ್ಬೇಕಾ? ಪ್ರತಿ ತಾಂಡೆಗೆ ನೀರು ಇಟ್ಟಿದ್ದೀನಿ, ಪ್ರತಿ ಊರಿಗೆ ನೀರು ಮಾಡಿದ್ದೀನಿ. 250 ಕೋಟಿ ಎಷ್ಟು ಆಗಿದೆ ಹೇಳ್ರಿ? ನಮ್ಮ ಹಳ್ಳಿ ಯಾವ 157, ತಾಂಡ 153 ಏನು ದುಡ್ಡು ಎಷ್ಟು ಅವ? ನಾನು ಹೇಳಿದ್ದೀನಿ ಊರಿನಲ್ಲಿ ನಮ್ಮ ಜವಾಬ್ದಾರಿ ನಮ್ಗೆ ಕೇಳಬೇಡ್ರಿ. ನಾವು ಎಲ್ಲ ಮಾಡಿದ್ದೀನಿ, ಮಾಡಿರಿ ಅಂದ್ರೆ ನಮ್ಗೆ ಕೇಳ್ರಿ. ನಾವು ಮಾಡಿರಿ ಅಂದ್ರೆ ತಮ್ಮ ಜಗಳ ಮಾಡಿರಿ, ಸ್ಟ್ರೈಕ್ ಮಾಡಿರಿ. ಬಟ್ ನಾವು ಕೊಟ್ಟಿದ್ದೀವಿ, ಅವೇರ್ನೆಸ್ ಮಾಡಿದ್ದೀನಿ, ಟೀಮ್ ಮಾಡಿದ್ದೀನಿ, ಪೂಜಾ ಮಾಡಿದ್ದೀನಿ. ನಾನು ಇದೇ ಥರ ರಾತ್ರೋತ್ ಮಾಡಿಲ್ಲ ಅಥವಾ ಬಿಲ್ ಬರ್ಸಿಲ್ಲ. ನಾನು ಊರಿಗೆ ಹೋಗಿದ್ದೀನಿ,